ಹಾಯ್ ಹಲೋ ನಮಸ್ಕಾರ. ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಡಿ.ವಿ. ಗುಂಡಪ್ಪ ಅವರು ಬರೆದಿರುವಂತಹ ಒಂದಷ್ಟು ವಿಶೇಷವಾದ ಸಾಲುಗಳು ಮತ್ತು ಅವುಗಳ ವಿವರಣೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ಹಾಗಾದರೆ ಆ ಸಾಲುಗಳು ಯಾವುವು ಅಂತ ನೋಡೋಕ್ಕಿಂತ ಮುಂಚೆ ವಿಡಿಯೋ ನೋಡ್ತಾ ಇರೋಂಥವ್ರೆಲ್ಲರೂ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತೀನಿ. ಹಾಗಾದರೆ ನಮ್ಮ ಡಿ.ವಿ. ಜಿ ಅವ್ರು ಬರೆದಿರೋಂಥ ಸಾಲುಗಳು ಏನು, ಆ ಸಾಲುಗಳಿಂದ ನಮ್ಮ ಬದುಕಿಗೆ ಸಿಗೋವಂತಹ ಸಂದೇಶಗಳು ಏನು ಅನ್ನೋದನ್ನು ಇಲ್ಲಿ ನೋಡೋಣ. ಕೇಳಿ ತಿಳಿಯುವ ಬದಲು ನೋಡಿ ಕಲಿಯುವುದು ಒಳಿತು. ನಾಳೆಗಳು ಬಲು ಸೊಗಸು ತಾನೆ. ಬಾಳ ದಾರಿಯ ಪಯಣದಲ್ಲಿ ಹಿತ ಮಿತಿದಿ ಸಾಗುತ್ತಿರಿ. ನೋವು ಅಥವಾ ಗೋಳು ಬೇಡವೋ ನಮಗೆ. ಇದು ಡಿ.ವಿ. ಜಿ ಅವ್ರು ಬರೆದಿರೋಂಥ ಸಾಲುಗಳು. ಈ ಸಾಲುಗಳು ಏನು ಅರ್ಥವನ್ನು ಕೊಡ್ತವೆ, ಇದರಿಂದ ಏನು ಸಂದೇಶ ಸಿಗುತ್ತೆ ಅನ್ನೋದನ್ನು ಇಲ್ಲಿ ನೋಡೋಣ. ಇಲ್ಲಿ ಮೊದಲನೇ ಸಾಲನ್ನು ನೀವು ಗಮನಿಸಬೇಕು. ಕೇಳಿ ತಿಳಿಯುವ ಬದಲು ನೋಡಿ ಕಲಿಯುವುದು ಒಳಿತು ಅಂತ ಹೇಳ್ತಾರೆ. ಅದು ಯಾವುದೇ ಒಂದು ವಿಷಯ ಆಗಿರಲಿ, ಒಂದು ವಿಚಾರ ಆಗಿರಲಿ, ಒಂದು ಕೆಲಸ ಆಗಿರಲಿ, ಒಬ್ಬರನ್ನ ಕೇಳಿ ತಿಳ್ಕೊಳ್ಳೋದಕ್ಕಿಂತ ಅವ್ರು ಮಾಡೋದನ್ನು ನೋಡಿ ಕಲಿಯೋದು ಉತ್ತಮ. ಯಾಕೆ? ಕೇಳಿ ತಿಳ್ಕೊಂಡ್ರೆ ಏನು ತಪ್ಪು, ಅದರಿಂದ ಆಗುವಂಥ ನಷ್ಟ ಏನು ಅಂತ ನೋಡೋಣ. ಈಗ ನಾವು ಯಾರ ಹತ್ರ ಆದರೂ ಯಾವುದಾದ್ರೂ ಒಂದು ಕೆಲಸವನ್ನು ಕೇಳಿ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡ್ತೀವಿ. ಆಗ ಹೇಳ್ಕೊಡೋರು ಹೆಂಗಿರ್ತಾರಪ್ಪ ಅಂದರೆ, ಇವ್ರಿಗೆ ಏನು ಗೊತ್ತಿಲ್ಲ, ಇವರು ನನ್ನಿಂದ ಕೇಳಿ ತಿಳ್ಕೊಳ್ತಿದ್ದಾರೆ ಅನ್ನೋ ಒಂದು ಅಹಂಭಾವ ಅವರಲ್ಲಿ ಇರುತ್ತೆ. ಮತ್ತು ಪ್ರತಿ ಕ್ಷಣನೂ ಅವರು ನಾನೇ ಇವರಿಗೆ ಕಲಿಸಿದ್ದು, ಅವ್ರಿಗೇನು ಗೊತ್ತಿಲ್ಲ, ನನ್ನಿಂದನೇ ಇವ್ರು ಕಲ್ತಿದ್ದು ಅಂಥೇಳಿ ಅವರು ಅದೇ ಮೈಂಡಲ್ಲಿ ಇರ್ತಾರೆ. ಅವ್ರಿಗಿಂತ ನಮಗೆ ಅವಮಾನಗಳಾಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಅವ್ರಿಗೆ ಗೊತ್ತಿಲ್ವಲ್ಲ, ಅದಕ್ಕೆ ನನ್ನಿಂದ ಕೇಳಿ ತಿಳ್ಕೊಂಡಿದ್ದಾರೆ ಅಷ್ಟೇ ಅಂತೇಳಿ ಅವರು ಸುಮ್ಮನೆ ಆಗೋದಿಲ್ಲ. ನಾನು ಅವ್ರಿಗೆ ಹೇಳ್ಕೊಟ್ಟೆ, ನಾನು ಅವ್ರಿಗೆ ಕಲಿಸ್ದೆ ಅನ್ನೋ ಒಂದು ಅಹಂಭಾವ ಅವರಲ್ಲಿ ಇರುತ್ತೆ. ಆ ಅಹಂಭಾವ ಅನ್ನೋದು ಕೆಲವೊಂದು ಸಂದರ್ಭದಲ್ಲಿ ನಮಗೆ ಅವಮಾನ ಆಗುವಂಥ ಕೆಲಸವನ್ನು ಮಾಡುತ್ತೆ. ಅದಕ್ಕೆ ಕೇಳಿ ತಿಳ್ಕೊಳ್ಳೋದನ್ನು ತಿಳ್ಕೊತೀವಿ, ಆದರೆ ಅದ್ರ ಜೊತೆಗೆ ನಾವು ಅವರಿಂದ ಅವಮಾನವನ್ನು ಕೂಡ ಪಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಕೇಳಿ ತಿಳ್ಕೊಳೋದಕ್ಕಿಂತ ಕೇಳಿ ಪಡ್ಕೊಳೋದಕ್ಕಿಂತ ನೋಡಿ ಕಲಿಯೋದು ಉತ್ತಮ ಅಂತೇಳಿ ಇಲ್ಲಿ ನಮ್ಮ ಡಿ.ವಿ. ಜಿ ಅವರು ಹೇಳಿದ್ದಾರೆ. ಈಗ ಮತ್ತೆ ಯಾವುದೇ ಒಂದು ಕೆಲಸ ಆಗಲಿ ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡ್ರೆ ನಾಳೆ ಅನ್ನೋದು ಬಹಳ ಸೊಗಸಾಗಿರುತ್ತೆ. ಇವತ್ತು ನಾವು ಕಷ್ಟಪಟ್ಟು ಏನಾದರೂ ಒಂದನ್ನು ಸರಿಯಾದ ರೀತಿಯಲ್ಲಿ ಕಲ್ತ್ಕೊಂಡ್ರೆ ನಾಳೆ ಅದು ನಮಗೆ ಸುಲಭವಾಗುತ್ತೆ ಅಲ್ವಾ. ನಾವಿವತ್ತೇನು ಕಲ್ತಿಲ್ಲ ಅಂತಂದರೆ ನಾಳೆ ಅನ್ನೋದು ತುಂಬ ಕಷ್ಟವಾಗುತ್ತೆ. ಇವತ್ತು ಇಷ್ಟೆಲ್ಲ ಕಷ್ಟಪಟ್ಟು ಯಾರಪ್ಪ ಕಲಿತಾರೆ ಬೇಡ ಅಂಥೇಳಿ ನಾವೇನಾದರೂ ಸುಮ್ಮನಾದರೆ ಇವತ್ತು ಸ್ವಲ್ಪ ಕಷ್ಟ ಆಗ್ಬೋದು, ಆದರೆ ನಾಳೆ ಅನ್ನೋದು ಇದಕ್ಕಿಂತ ಹೆಚ್ಚು ಕಷ್ಟವಾಗುತ್ತೆ. ಮಕ್ಕಳು ಅಷ್ಟೇ, ವಿದ್ಯಾರ್ಥಿಗಳು ಹೇಳ್ಬೇಕಂದ್ರೆ ತುಂಬ ಮುಖ್ಯವಾಗಿ ಓದುವಂಥ ವಯಸ್ಸಲ್ಲಿ ಓದಬೇಕು. ಈಗ ವಿದ್ಯಾರ್ಥಿ ಜೀವನ ಓದಬೇಕು, ಕಲಿಯುವಂಥ ವಯಸ್ಸು, ಓದುವಂಥ ವಯಸ್ಸು. ಈ ವಯಸ್ಸಲ್ಲಿ ಅವರು ಸರಿಯಾಗಿ ಓದಿ ಸರಿಯಾಗಿ ಕಲಿತ್ರೆ ಮುಂದೆ ಅವರ ಭವಿಷ್ಯ ಚೆನ್ನಾಗಿರುತ್ತೆ. ಅವರೇನಾದರೂ ಯಾರಿಷ್ಟೆಲ್ಲ ಕಷ್ಟಪಟ್ಟು ಓದ್ತಾರೆ, ಯಾರಿಷ್ಟೆಲ್ಲ ಕಷ್ಟಪಟ್ಟು ಬರೀತಾರಪ್ಪ, ನಾನು ಆರಾಮಾಗಿರೋಣ ಅಂತ ಅಂದ್ಕೊಂಡ್ರೆ ಮುಂದೆ ಇಡೀ ಜೀವನ ಅವ್ರು ಕಷ್ಟಪಡಬೇಕಾಗುತ್ತೆ. ಇವತ್ತು ಒಂದು ಸ್ವಲ್ಪ ದಿನ ಅವರು ಈ ಕಷ್ಟಗಳನ್ನು ಅನುಭವಿಸಿದರೆ ಮುಂದೆ ಜೀವನ ಪೂರ್ತಿ ಖುಷಿಯಾಗಿ ಇರ್ಬೋದು. ಅದಕ್ಕೆ ನೀವು ಎಲ್ಲವನ್ನು ಸರಿಯಾದ ರೀತಿಯಲ್ಲಿ ಕಲಿಯುವಂಥ ಪ್ರಯತ್ನವನ್ನು ಮಾಡಿ. ಕಷ್ಟ ಅಂತೇಳಿ ನಿಮ್ಮ ಪ್ರಯತ್ನವನ್ನು ಬಿಡಬೇಡಿ. ಯಾಕೆಂದರೆ ಇವತ್ತು ಕಷ್ಟ ಅನ್ನಿಸ್ಬೋದು, ನೀವು ಕಲೀಲಿಲ್ಲ ಅಂದರೆ ನಾಳೆ ಇದಕ್ಕಿಂತ ಕಷ್ಟ ಹೆಚ್ಚಾಗುತ್ತೆ. ಅದೇ ಕಲ್ತ್ಕೊಂಡ್ರೆ ನಾಳೆ ಅನ್ನೋದು ನಮಗೆ ಸುಲಭವಾಗುತ್ತೆ ಅಂತೇಳಿ ಇಲ್ಲಿ ಹೇಳಿದ್ದಾರೆ. ಮತ್ತು ಬಾಳ ದಾರಿಯ ಪಯಣದಲ್ಲಿ ಹಿತ ಮಿತದಿ ಸಾಗುತ್ತೀರಿ. ಗೋಳು ಬೇಡವೋ ನಮಗೆ ಅಂತ ಹೇಳಿದ್ದಾರೆ. ಈಗ ಬದುಕು ಅನ್ನೋ ದಾರಿಯಲ್ಲಿ ನಾವು ಹಿತದಿಂದ ಮಿತದಿಂದ ಸಾಗಬೇಕು. ಅಂದರೆ ಯಾವುದೇ ಮೋಹ ವ್ಯಾಮೋಹಗಳು ಇರಬಾರ್ದು, ಅತಿ ಆಸೆಗಳು ಇರಬಾರ್ದು. ಜೀವನದಲ್ಲಿ ಯಾವುದ್ಯಾವುದು ಹೇಗೆ ಬರುತ್ತೋ ಹಾಗೆ ಸ್ವೀಕಾರ ಮಾಡ್ತಾ ಇರೋದ್ರಲ್ಲೇ ನಗುನಗ್ತಾ ಈ ಪಯಣ ಅನ್ನೋದನ್ನು ಮುಗಿಸ್ಬೇಕು. ನಗ್ನಗ್ತಾ ಇದ್ದರೆ
ಎಲ್ಲವೂ ಚೆನ್ನಾಗಿರುತ್ತೆ. ನಾವೇನಾದರೂ ಇರೋದನ್ನು ಬಿಟ್ಟು ಅದು ಬೇಕು ಇದು ಬೇಕು ಅಂತೇಳಿ ಆಸೆಗಳನ್ನು ಪಟ್ಕೊಂಡು ಕೂತ್ಕೊಂಡ್ರೆ ಅದರಿಂದ ನಮಗೆ ನಿರಾಸೆ ಹೆಚ್ಚಾಗುತ್ತೆ, ದುಃಖ ಆಗುತ್ತೆ, ಕಣ್ಣೀರು ಬರುತ್ತೆ. ಅಂತ ಕೆಲವು ದಿನಗಳನ್ನು ಈ ಜೀವನದಲ್ಲಿ ನಮಗೆ ಸಿಗೋದೇ 3 ದಿನ. ಆ 3 ದಿನವೂ ಕೂಡ ನಾವು ದುಃಖದಿಂದ ಕಳೆಯಬೇಕಾಗುತ್ತೆ ಮತ್ತು ಗೋಳಾಡಬೇಕಾಗುತ್ತೆ. ಅದಕ್ಕೆ ದಯವಿಟ್ಟು ಈ ನೋವು, ಸಂಕಟ, ಈ ದುಃಖ, ಈ ಗೋಳು ಅನ್ನೋದು ನಮಗೆ ಬೇಡ. ಜೀವನ ಅನ್ನೋದು ಒಂದು ಪಯಣ ಇದ್ದಾಗೆ. ಅದರಲ್ಲಿ ಏನೇ ಬಂದರೂ ಸ್ವೀಕರಿಸ್ದ ಎಲ್ಲವನ್ನು ಒಂದು ಲಿಮಿಟಿಂದ ಸಾಗಬೇಕು. ಎಲ್ಲದರಲ್ಲೂ ಹಿತ ಅನ್ನೋದಿರಬೇಕು, ಮಿತ ಅನ್ನೋದು ಇರಬೇಕು. ಯಾವುದೇ ಆಗಲಿ ಅತಿ ಅನ್ನೋದು ಆದರೆ ಅದು ವಿಷವಾಗುತ್ತೆ. ಅತಿಯಾದರೆ ಅಮೃತ ಕೂಡ ವಿಷವಾಗುತ್ತಂತೆ. ಅದಕ್ಕೆ ಜೀವನದಲ್ಲಿ ನೀವು ತುಂಬ ಮಿತವಾಗಿ ಹಿತವಾಗಿ ಬದುಕೋದನ್ನು ಕಲೀರಿ. ಈ ನೋವು, ದುಃಖ, ಈ ಸಂಕಟ, ಗೋಳು ಅನ್ನೋದೆಲ್ಲ ನಮಗೆ ಬೇಡ ಅಂತ ಹೇಳಿದ್ರು. ಒಟ್ಟಾರೆ ಹೇಳ್ಬೇಕಂದ್ರೆ ನಾವು ಯಾವುದೇ ಒಂದು ಕೆಲಸ ಆಗಲಿ ಇನ್ನೊಂದು ಮತ್ತೊಂದು ಏನೇ ಆಗಲಿ ಕೇಳಿ ಕಲಿಯೋದಕ್ಕಿಂತ ನೋಡಿ ಕಲಿಯೋದು ಉತ್ತಮ. ಯಾಕಂದರೆ ಕಲಿಬೇಕಾಗಿರೋದನ್ನು ನಾವು ಸರಿಯಾಗಿ ಕಲಿತ್ರೆ ನಾಳೆ ಅನ್ನೋದು ನಮಗೆ ಸುಲಭವಾಗುತ್ತೆ. ಈ ಬದುಕು ಅನ್ನೋದು ಒಂದು ಪಯಣ ಇದ್ದಾಗೆ. ಈ ಬಾಳ ದಾರಿಯ ಪಯಣದಲ್ಲಿ ನಾವು ಹಿತ ಮಿತದಿಂದ ಸಾಗಿದ್ರೆ ನಮಗೆ ಗೋಳು, ನೋವು ಅನ್ನೋದು ಇರೋದಿಲ್ಲ ಅಂತೇಳಿ ಇಲ್ಲಿ DVG ಅವರು ತಮ್ಮ ಈ ಸಾಲುಗಳಲ್ಲಿ ಹೇಳಿದ್ದಾರೆ. ಈ ಸಾಲುಗಳು ಎಷ್ಟು ಸುಂದರವಾಗಿದೆಯಲ್ಲ, ಇದನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಬದುಕಲ್ಲಿ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನಾವು ಅದೇ ಥರ ನಡ್ಕೊಂಡ್ರೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಆಗಲಿ ಎಲ್ಲದರಲ್ಲೂ ಒಂದು ಲಿಮಿಟ್ ಅನ್ನೋದು ಇರಬೇಕು ಅಲ್ವಾ. ನಾವು ತಿನ್ನೋವಂಥ ಊಟ ಹೆಚ್ಚಾದರೆ ಏನಾಗುತ್ತೆ? ಆರೋಗ್ಯ ಹಾಳಾಗುತ್ತೆ ಅಲ್ವಾ. ನಮ್ಮಲ್ಲಿ ಪ್ರಶಂಸೆ ಅನ್ನೋದು ಹೆಚ್ಚಾದರೆ ಅದರಿಂದ ನಮಗೆ ಅಹಂಕಾರ ಅನ್ನೋದು ಬರುತ್ತೆ. ನಮ್ಮಲ್ಲಿರೋಂಥ ದುಃಖ ಅನ್ನೋದೇನಾದರೂ ಕಡಿಮೆ ಆಗಲಿಲ್ಲ, ದುಃಖ ಅನ್ನೋದ್ರಲ್ಲಿ ಲಿಮಿಟ್ ಇರಲಿಲ್ಲ ಅಂದರೆ ಅದರಿಂದ ನಮಗೆ ನಿರಾಸೆ ಹೆಚ್ಚಾಗುತ್ತೆ. ಮತ್ತು ನಮ್ಮಲ್ಲಿ ಈ ಒಬ್ಬರನ್ನು ನೋಡಿ ಉರ್ಕೊಳ್ಳೋ ಅಂಥ ಗುಣ, ನಿರಾಸೆಗಳು ಇವೆಲ್ಲ ಕಡಿಮೆ ಆಗಲಿಲ್ಲ ಅಂದರೆ ನಮಗೆ ದ್ವೇಷ ಅನ್ನೋದು ಶುರುವಾಗುತ್ತೆ. ಅದಕ್ಕೆ ಎಲ್ಲದರಲ್ಲೂ ಲಿಮಿಟ್ ಅನ್ನೋದಿರಲಿ, ಎಲ್ಲವನ್ನು ಮಿತವಾಗಿ ಬಳಸೋವಂಥ ಪ್ರಯತ್ನವನ್ನು ನೀವು ಮಾಡಿ ಅಂತೇಳಿ ಇಲ್ಲಿ DVG ಅವರು ಹೇಳಿದ್ದಾರೆ. ಇಷ್ಟು ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಮತ್ತು ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಹೀಗೆ ನನ್ನ ಎಲ್ಲ ವೀಡಿಯೋಸ್ಗಳನ್ನ ನೋಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.